ಹರಿ ಶ್ರೀನಿವಾಸ. ಇವತ್ತು ನಾವು ದೇವಸ್ಥಾನಗಳಿಗೆ ಹೋದ್ರೆ ದೇವರಿಗೆ ಪ್ರದಕ್ಷಿಣೆ ಹಾಕುವ ವಿಧಾನವನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಇದನ್ನ ತಿಳಿದುಕೊಂಡಿರಬೇಕು. ಪ್ರದಕ್ಷಿಣೆಯನ್ನ ಅವಸರದಲ್ಲಿ ಹಾಕಬಾರದು. ಇದರಿಂದ ಏನು ಫಲ ಸಿಗುವುದಿಲ್ಲ. ಹಾಗಾಗಿ ತುಂಬಿದ ಗರ್ಭಿಣಿ ತುಂಬಿದ ಬಿಂದಿಗೆಯನ್ನ ಹಿಡಿದು ಹೇಗೆ ನಡೆತಾರೋ ಹಾಗೆ ಹೆಜ್ಜೆಯನ್ನ ಹಾಕಬೇಕು. ಅಂದ್ರೆ ತುಂಬಿದ ಗರ್ಭಿಣಿ ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಟು ನಿಧಾನವಾಗಿ ಬರ್ತಾರೆ ಅಲ್ವಾ, ಅದೇ ರೀತಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನಿಟ್ಟು, ಅಂದ್ರೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದಲ್ಲ, ಹೆಜ್ಜೆಯ ಮುಂದೆ ಒಂದು ಹೆಜ್ಜೆ ಹತ್ತಿರವಾಗಿ ಹೆಜ್ಜೆಯನ್ನ, ಅಂದ್ರೆ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಗ್ಯಾಪ್ ಇರಬಾರದು. ಹಾಗೆ ಹೆಜ್ಜೆಯನ್ನಿಡ್ತಾ ಕೈಗಳನ್ನು ಮಾತ್ರ ಯಾವಾಗಲೂ ಪ್ರದಕ್ಷಿಣೆ ಸಂಪೂರ್ಣ ಆಗುವವರೆಗೂ ನಮಸ್ಕಾರ ಮುದ್ರೆಯಲ್ಲೇ ಇಟ್ಕೊಳ್ಬೇಕು. ಹಾಗೆ ಪ್ರದಕ್ಷಿಣೆ ಮಾಡಬೇಕು. ಹಾಗೆ ಬಾಯಲ್ಲಿ ಯಾವಾಗಲೂ ಹರಿನಾಮ ಅಂದ್ರೆ ದೇವರ ನಾಮವನ್ನೇ ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕು. ಯಾವಾಗ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಹಿಡಿದು ಪೂರ್ಣಗೊಳಿಸುವವರೆಗೂ. ಹಾಗೆ ಮತ್ತೆ ಮನಸ್ಸು ನಿಮ್ಮ ಧ್ಯಾನ ದೇವರ ಚಿಂತನೆಯನ್ನೇ ಮಾಡ್ತಾ ಇರಬೇಕು. ಇನ್ನು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂದ್ರೆ, ಒಂದು ಪ್ರದಕ್ಷಿಣೆ ಹಾಕಿದ್ರೆ ನೀವು ಹಗಲಲ್ಲಿ ಮಾಡಿದ ಪಾಪ ಎಲ್ಲ ನಾಶವಾಗುತ್ತೆ. ಇನ್ನು 3 ಪ್ರದಕ್ಷಿಣೆ ಹಾಕಿದ್ರೆ 1 ವಾರ ಮಾಡಿದ ಪಾಪ ನಾಶ ಆಗುತ್ತೆ. ಇನ್ನು 108 ಪ್ರದಕ್ಷಿಣೆ ಹಾಕಿದ್ರೆ ಯಜ್ಞ ಯಾಗ ಮಾಡಿದ ಪುಣ್ಯ ಎಲ್ಲ ಬರುತ್ತೆ. ಇನ್ನು 48, 36, 24, 16, 12, 5 ಈ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ತುಂಬಾ ಪುಣ್ಯ ಲಭಿಸುತ್ತೆ. ಹರೇ ಕೃಷ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು.